ಇವತ್ತು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭ. ಇವತ್ತು ಸಂಜೆ 4:05 ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ತಡರಾತ್ರಿ ಅಜ್ಜಯ್ಯನ ಆಶೀರ್ವಾದ ಪಡೆದರು ಡಿಕೆ ಶಿವಕುಮಾರ್. ಮಹತ್ವದ ದಿನ ಡಿಕೆ ಶಿವಕುಮಾರ್ ಪಾಲಿಗೆ ಅವರ ಕನಸು ನನಸಾಗುವಂತಹ ಸಮಯ. ಪತ್ನಿ ಸಮೇತ ಅಜ್ಜಯ್ಯರ ದರ್ಶನ ಪಡೆದಿದ್ದಾರೆ ಡಿಕೆಶಿ. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠದಕ್ಕೆ ಭೇಟಿ ಕೊಟ್ಟರು. ತಡರಾತ್ರಿ 2 ಗಂಟೆಗೂ ಹೆಚ್ಚು ಕಾಲ ಅಜ್ಜಯ್ಯರ ಜೊತೆ ಚರ್ಚೆ. ನಿನ್ನೆ ರಾತ್ರಿ 11:40ರಿಂದ ಮಧ್ಯರಾತ್ರಿ 2 ಗಂಟೆ ತನಕ ಮಠದಲ್ಲೇ ಇದ್ರು. ದೆಹಲಿಯಿಂದ ಆಗಮಿಸಿದ ಕೂಡಲೇ ಮಠಕ್ಕೆ ಭೇಟಿ ಕೊಟ್ಟರು ಡಿಕೆ ಶಿವಕುಮಾರ್. ಪ್ರಮಾಣ ವಚನ ಕುರಿತಂತೆ ಸಲಹೆ ಪಡೆದಿರುವ ಸಾಧ್ಯತೆ ಇದೆ. ಈ ದಿನಕ್ಕಾಗಿ ಬಹಳ ಪರಿಶ್ರಮ ಪಟ್ಟಿದ್ರು. ಕಾತ್ರದಿಂದ ಕಾಯ್ತಾ ಇದ್ದಂತಹ ಡಿಕೆ ಶಿವಕುಮಾರ್ಗೆ ಕೊನೆಗೂ ಆ ಭಾಗ್ಯ ಲಭಿಸಿದೆ. ಇವತ್ತು ಪಾದಗ್ರಹಣಕ್ಕೆ ಸಕಲ ಸಿದ್ಧತೆಯಾಗಿದೆ. ಅದಕ್ಕೂ ಮುನ್ನ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕುರಿತಂತೆ ಸಲಹೆ ಪಡೆದಿರೋ ಸಾಧ್ಯತೆ ಇದೆ. ತಡರಾತ್ರಿ ಅಜ್ಜಯ್ಯನ ಆಶೀರ್ವಾದ ಪಡೆದ್ರು. ದೆಹಲಿಯಿಂದ ನೇರವಾಗಿ ಬಂದಂಥವರು ಅಲ್ಲಿಗೆ ಭೇಟಿ ಕೊಟ್ಟು ತಡರಾತ್ರಿ 2 ಗಂಟೆವರೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಸಿದ್ಧತೆಗಳು ಹೇಗಾಗ್ತಾ ಇದೆ? ಲೋಕಭವನದಿಂದ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇವತ್ತು ಡಿಕೆ ಶಿವಕುಮಾರ್ ಪಾಲಿಗೆ ಬಹಳ ಮಹತ್ವದ ದಿನ. ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಸಿದ್ಧತೆ ಕಂಡು ಬರ್ತಾ ಇದೆ? ಅದ್ಧೂರಿಯಾಗೇನು ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಆಗಲ್ಲ ಅನ್ನುವಂಥ ಮಾಹಿತಿಗಳಿರೋ ಹಿನ್ನೆಲೆಯಲ್ಲಿ ಆದರೂ ಸಂಭ್ರಮಕ್ಕೆ ಯಾವುದೇ ಕೊರತೆ ಇರಲ್ಲ. ಹೇಗೆ ಕಂಡು ಬರ್ತಾ ಇದೆ ಲೋಕಭವನ? ಪ್ರತಿಮಾ, ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಶುಭ ಮುಹೂರ್ತ ಶುಭ ಗಳಿಗೆ ಅಂತೇಳಿ. ಆ ಒಂದು ಶುಭ ಮುಹೂರ್ತ ಶುಭ ಗಳಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಯಾಕಂದರೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆ 4:05 ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ರಾಜಕೀಯ ಜೀವನದಲ್ಲೇ ಮಹತ್ವವಾದ ದಿನ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಲೋಕಭವನದಲ್ಲಿ ಆಗಿದೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ನಿನ್ನೆ ದೆಹಲಿಯಿಂದ ವಾಪಸ್ಸಾದ ಬಳಿಕ ನೇರವಾಗಿ ಬೆಂಗಳೂರಿನಲ್ಲಿರುವಂತಹ ಅಜ್ಜಯ್ಯ ಶಾಖಾ ಮಠಕ್ಕೆ ಕುಟುಂಬ ಸಮೇತ ತೆರಳಿ ತಡರಾತ್ರಿ 2 ಗಂಟೆವರೆಗೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದ ವಿಚಾರವಾಗಿ ಶ್ರೀಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಾನೀಗ ಲೋಕಭವನದ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ನೂತನ ಮುಖ್ಯಮಂತ್ರಿಯವರ ಹಾಗೂ ಮಂತ್ರಿಮಂಡಲ ಸದಸ್ಯರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆದರ ಸ್ವಾಗತ ಅಂತ ಹಾಕಲಾಗಿದೆ. ಅದೇ ರೀತಿಯಾಗಿ ಲೋಕಭವನದ ಮುಂಭಾಗದಲ್ಲೂ ಕೂಡ ಈಗಾಗಲೇ ಬೃಹತ್ ಕಟೌಟ್ಗಳು ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇದೆ. ಡಿಕೆ ಬೆಂಬಲಿಗರು ಆಪ್ತರ ಕಟೌಟ್ಗಳು ಕೂಡ ದೊಡ್ಡ ಮಟ್ಟಿಗೆ ಹಾಕಲಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಬಹುತೇಕ ಕಡೆ ಸಾಕಷ್ಟು ಕಡೆ ದೊಡ್ಡ ಬೃಹತ್ ಕಟೌಟ್ಗಳನ್ನ ಅವರ ಅಭಿಮಾನಿಗಳು ಆಪ್ತರು ಕೂಡ ಹಾಕಿದ್ದಾರೆ. ಲೋಕಭವನದ ಮುಂಭಾಗದಲ್ಲೂ ಕೂಡ ದೊಡ್ಡ ಕಟೌಟ್ಗಳನ್ನು ಕೂಡ ಹಾಕಲಾಗಿದೆ. ಮತ್ತೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಲೋಕಭವನದ ಮುಂಭಾಗದಲ್ಲಿ ಕೂಡ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವ ಮುಂಚಿತವಾಗಿ ಮತ್ತೆ ಅಜ್ಜಯ್ಯ ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ತೆರಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ನೀವು ಆಗ್ಲೇ ಹೇಳ್ದಂಗೆ ಪ್ರತಿಮಾ, ರಾಜಕೀಯ ಜೀವನದಲ್ಲಿ ಮಹತ್ವವಾದ ದಿನ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಅಜ್ಜಯ್ಯನ ಒಂದು ಮಾತನ್ನ ಕೇಳಿ ಮಾರ್ಗದರ್ಶನವನ್ನು ಪಡೆದು ಹೆಜ್ಜೆಯನ್ನು ಮುಂದಿಡ್ತಾ ಇದ್ರು. ಅದಕ್ಕೆ ಪೂರಕವಾಗುವಂತೆ ನಿನ್ನೆ ಕೂಡ ತಡರಾತ್ರಿವರೆಗೆ ಕುಟುಂಬ ಸಮೇತ ಅಜ್ಜಯ್ಯ ಅವರ ಆಶೀರ್ವಾದವನ್ನು ಕೂಡ ಪಡೆದು ಬಂದಿರುವಂತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಮಹತ್ವದ ದಿನ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಅದೇ ರೀತಿಯಾಗಿ ಲೋಕಭವನ ಬೆಂಗಳೂರಿನ ಸಾಕಷ್ಟು ಕಡೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಭರದಿಂದ ಸಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.